ಇಂದು ಮುಂದುವರೆದ ಆಶಾ ಕಾರ್ಯಕರ್ತೆಯರ ಹೋರಾಟ ಸರ್ಕಾರದ ವಿರುದ್ಧ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಚುನಾವಣೆಗೂ ಮುನ್ನ ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ಬಿಸಿಯೂಟ ಕಾರ್ಯಕರ್ತೆಯರ ಉದ್ಧಾರ ಮಾಡ್ತೀವಿ ಅಂತ ಅಂದಿದ್ರು. ಚುನಾವಣೆ ವೇಳೆ ಸಿಎಂ ಸುಳ್ಳು ಆಶ್ವಾಸನೆಯನ್ನ ಕೊಟ್ಟಿದ್ರು. ಆದರೆ ಇದೀಗ ಕಾರ್ಯಕರ್ತೆಯರನ್ನ ಬೀದಿಗೆ ತಂದು ನಿಲ್ಲಿಸಿದ್ದಾರೆ. ಕೊರೆಯುವ ಚಳಿಯಲ್ಲೂ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹೃದಯಹೀನ ಸರ್ಕಾರ ಕಂಡು ಕಾಣದಂತೆ ಕೇಳಿಸದಂತೆ ಕಿವುಡಾಗ್ಬಿಟ್ಟಿದೆ. ಸರ್ಕಾರ ಎಲ್ಲರನ್ನೂ ವಂಚಿಸಿ ಬೀದಿಗೆ ತಂದು ನಿಲ್ಲಿಸಿ ಮಜಾ ನೋಡ್ತಾ ಇದೆ. ಎಕ್ಸ್ ಖಾತೆಯಲ್ಲಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ವಿಪಕ್ಷ ನಾಯಕ ಅಶೋಕ್. ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಆಶಾ ಕಾರ್ಯಕರ್ತೆಯರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ಇದೀಗ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಅವರು ಕಿಡಿಕಾರಿರುವಂಥದ್ದು. ಬೀದಿಗೆ ತಂದು ಮಜಾ ನೋಡ್ತಾ ಇದ್ದೀರಾ ಅಂತ ಕಿಡಿಕಾರಿದ್ದಾರೆ. ಅವರ ಎಕ್ಸ್ ಖಾತೆಯಲ್ಲಿ ಈ ವಿಚಾರವನ್ನ ಹೇಳ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಬೋಗಸ್ ಗ್ಯಾರಂಟಿ ಅಂತ ಹೇಳಿರೋದು. ಚುನಾವಣೆಗೂ ಮುನ್ನ ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ಬಿಸಿಯೂಟ ಕಾರ್ಯಕರ್ತೆಯರ ಉದ್ಧಾರ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಇದೀಗ ಬೀದಿಗೆ ತಂದಿದ್ದಾರೆ. ಹೃದಯಹೀನ ಸರ್ಕಾರ ಇದು, ಕಂಡು ಕಾಣದಂತೆ ಇದ್ದಾರೆ ಅಂತ ಅಸಮಾಧಾನವನ್ನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅಸಲಿ ಗ್ಯಾರಂಟಿ ಏನು ಅನ್ನೋದನ್ನು ಇದೀಗ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ, ಆ ಫೋಟೋಗಳನ್ನು ಹಾಕಿ ಟ್ರಾಲ್ ಕೂಡ ಮಾಡಲಾಗ್ತಾ ಇದೆ. ಚುನಾವಣೆ ವೇಳೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸುಳ್ಳು ಆಶ್ವಾಸನೆಗಳನ್ನು ಭರವಸೆಯನ್ನು ಕೊಟ್ಟಿದ್ರು. ಆದರೆ ಈಗ ಬೀದಿಗೆ ತಂದು ನಿಲ್ಲಿಸಿದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈ ಕೊರೆಯುವ ಚಳಿಯಲ್ಲಿಯೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ರೂ ಕಾಣದಂತೆ ಕೇಳದಂತೆ ಇದೆ ಈ ಸರ್ಕಾರ ಅನ್ನುವಂಥ ಅಸಮಾಧಾನ ಹೊರಹಾಕಲಾಗ್ತಾ ಇದೆ. ನೋಡಿ, ಆಶಾ ಕಾರ್ಯಕರ್ತೆಯರು ಬಹು ದಿನಗಳ ಬೇಡಿಕೆ ಇದು. ಬೇಡಿಕೆಯನ್ನು ಈಡೇರಿಸಿ ಅಂತ ಕೇಳ್ಕೊಂಡು ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇದೀಗ ನಾವು ಅಹೋರಾತ್ರಿ ಧರಣಿ ಮಾಡ್ತೀವಿ, ಇಲ್ಲೇ ಇರ್ತೀವಿ, ನಮಗೊಂದು ಪರಿಹಾರ ಅನ್ನೋದು ಬೇಕು, ಭರವಸೆಯನ್ನು ಕೊಟ್ಟು ನಾವು ಅದನ್ನು ಕೇಳಿಸ್ಕೊಂಡು ಸಾಕಾಗಿ ಹೋಗಿದೆ, ನಾವು ಕೇಳ್ತಾ ಇರೋದನ್ನು ನಮಗೆ ಕೊಡಲೇಬೇಕು ಅಂತ ಆಗ್ರಹಿಸಿದ್ದಾರೆ. ಕೂತು ಜಾಗದಲ್ಲೇ ಕೂರ್ತೀವಿ ಅಂತ ಹೇಳಿ ಈ ಕೊರೆಯುವ ಚಳಿಯಲ್ಲೂ ಮನೆ ಮಕ್ಕಳು ಎಲ್ಲರನ್ನೂ ಬಿಟ್ಟು ಇಲ್ಲಿ ಬಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಪಾಪ ಈ ರೀತಿಯಾದಂಥ ಕೊರೆಯುವ ಚಳಿಯಲ್ಲಿಯೂ ಇಲ್ಲೇ ಇದ್ದು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ಸರ್ಕಾರ ಯಾಕೆ ಗಮನ ಹರಿಸ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಸರ್ಕಾರದವರು ಇದ್ರ ಬಗ್ಗೆ ಹೆಚ್ಚಿನ ರೀತಿಯಾದಂಥ ಗಮನ ಹರಿಸ್ಬೇಕು. ಅವ್ರಿಗೇನು ಕೇಳ್ತಿದ್ದಾರೆ ಮಾತುಕತೆಯನ್ನು ನಡೆಸಬೇಕು. ಅದನ್ನು ಬಿಟ್ಟು ಏನೂ ಗೊತ್ತಿಲ್ಲದಿದ್ದ ಥರ ಇರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು BJPಗರ ಪ್ರಶ್ನೆಯಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಕ್ಸ್ ಖಾತೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಕರ್ನಾಟಕದ ಹೆಣ್ಣು ಮಕ್ಕಳನ್ನ ಬೀದಿಗಿಳಿಸಿದ ಸಿದ್ದರಾಮಯ್ಯ ಸರ್ಕಾರ ಬೋಗಸ್ ಗ್ಯಾರಂಟಿ ಅಂತ ಇದೀಗ ವ್ಯಂಗ್ಯವಾಗಿ ಟ್ರೋಲ್ ಮಾಡಲಾಗ್ತಾ ಇದೆ. ಅದರ ಪೋಸ್ಟರ್ಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ, ಯಾರನ್ನಾರು ಮಾತುಕತೆ ಕರೆಸೋದು, ಸಂಧಾನಕ್ಕೆ ಕಳಿಸೋದು, ಈ ಥರದ್ದು ಏನಾದರೂ ನಡೆಯುತ್ತಾ ಅನ್ನೋದು ಈಗ ಎಲ್ರಿಗೂ ಇರುವಂಥ ಪ್ರಶ್ನೆ. ಯಾಕಂದರೆ ಪಾಪ ಈಗ ಕೊರೆಯುವ ಚಳಿ ಇದೆ, ಬೀದಿಯಲ್ಲಿ ನಿಂತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಮಗೊಂದು ಭರವಸೆಯನ್ನು ಕೊಡೋದಕ್ಕೂ ಕೂಡ ಈ ಸರ್ಕಾರ ಬರ್ತಾ ಇಲ್ಲ ಅಂತ ಆಕ್ರೋಶವನ್ನು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಎಲ್ಲಿವರೆಗೂ ಇವರು ನಾವು ಕೇಳೋದನ್ನು ಈಡೇರಿಸೋದಿಲ್ವೋ ಅಲ್ಲಿವರೆಗೂ ನಾವು ಧರಣಿಯನ್ನು ಮಾಡೇ ತೀರ್ತೀವಿ ಅಂತ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಸರ್ಕಾರದ ಚಿಂತನೆಗೇನು, ಸರ್ಕಾರ ಏನು ಹೇಳುತ್ತೆ, ಯಾವ ರೀತಿಯಾದಂಥ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನೋದು ಸದ್ಯಕ್ಕೆ ಇರುವಂಥ ಪ್ರಶ್ನೆ ಆಗಿರುವಂಥದ್ದು. ಇದೀಗ BJPಯವರ ಆರೋಪ ಏನು ಅಂತಂದರೆ, ಇವರು ಚುನಾವಣೆಗೂ ಮುನ್ನ ನಾವು ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ, ಉದ್ಧಾರ ಮಾಡ್ತೀವಿ ಅಂತೆಲ್ಲ ಹೇಳ್ಕೊಂಡು ಅಧಿಕಾರಕ್ಕೆ ಬಂದರು. ಆದರೆ ಈಗ ಏನೂ ಮಾಡ್ತಾ ಇಲ್ಲ, ಎಲ್ಲ ಗೊತ್ತಿದ್ದು ಎಲ್ಲ ನೋಡ್ತಾ ಇದ್ರೂ ಕಾಣದಂತೆ ಕೇಳದಂತೆ ಸುಮ್ಮನೆ ಇದ್ದಾರೆ ಅನ್ನುವಂಥ ಆಕ್ರೋಶವನ್ನು ಹೊರಹಾಕುವಂಥ ಕೆಲಸವನ್ನು ಇದೀಗ BJPಗರು ಮಾಡ್ತಾ ಇದ್ದಾರೆ.